ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಆಯ್ತು ಅನ್ನೋದನ್ನ ರ್ಯಾಂಡಮ್ ಆಗಿ ನೋಡ್ಕೊಂಡು ಬರೋಣ. ಸೊ ಈಗ ಕ್ಯಾಪ್ಟನ್ ಟಾಸ್ಕ್ ಅಂದ್ರೆ ಯಾರು ಕ್ಯಾಪ್ಟನ್ ಆಗ್ಬಹುದು ಅನ್ನೋದು, ಈ ವೀಕಲ್ಲಿ ಯಾರು ಆಗ್ಬಹುದು ಅನ್ನೋದು, ಆ ಒಂದು ಬಿಸಿ ಏನಿದೆ, ಆ ಒಂದು ಕಾತುರ ಏನಿದೆ ಎಲ್ರಿಗೂ ಕಾಡ್ತಾನೆ ಇರುತ್ತೆ. ಯಾಕಂದ್ರೆ ಈ ವಾರ ಕ್ಯಾಪ್ಟನ್ ಆದ್ರೆ ಡೈರೆಕ್ಟ್ ಫಿನಾಲಿಗೆ ಹೋಗ್ತಾರೆ. ಸೊ ಎಲ್ಲರಲ್ಲೂ ಕ್ಯೂರಿಯಾಸಿಟಿ ಇರುತ್ತೆ ಯಾರು ಹೋಗ್ಬೋದು ಅನ್ನೋದು. ಒಂದ್ ವೇಳೆ ಈಗ ರಾಶಿಕಾ ಅಥವಾ ಸ್ಪಂದನ್ ಅವರಲ್ಲಿ ಯಾರಾದ್ರೂ ಹೋದ್ರೆ ಡೈರೆಕ್ಟ್ ಫಿನಾಲಿಗೆ ಹೋಗ್ತಾರೆ. ಸೊ ಅವ್ರು ಇಷ್ಟು ದಿನ ಮಾಡ್ಕೊಂಡು ಬಂದಿರೋ ಎಫರ್ಟ್ಸ್ ಆಗಿರ್ಬೋದು ಅಥವಾ ಏನೆಲ್ಲ ಮನೆಯಲ್ಲಿ ಚಟುವಟಿಕೆಗಳನ್ನ ಮಾಡಿದ್ದಾರೆ, ಸೊ ಅದಕ್ಕೊಂದು ಅರ್ಥ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಕೆಲವೊಂದಿಷ್ಟು ಸ್ಪಂದನ್ ಅವ್ರು ಏನಾದ್ರು ಕ್ಯಾಪ್ಟನ್ ಆಗಿದ್ರೆ ಯಾವ ರೀತಿ ಇರ್ಬೋದಿತ್ತು, ಡೈರೆಕ್ಟ್ ಫಿನಾಲಿಗೆ ಹೋಗ್ತಾರೆ. ಸೊ ಅವರು ಫಿನಾಲಿಗೆ ಹೋಗುವಂತ ಕ್ಯಾಂಡಿಡೇಟಾ ಅಥವಾ ಫಿನಾಲಿಯಲ್ಲಿ ಸ್ಪರ್ಧಿಸುವಂತ ಕೆಪಾಸಿಟಿ ಸ್ಪಂದನ ಅವ್ರಿಗೆ ಇತ್ತ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಸ್ಪಂದನ ಅವ್ರಿಗಿಂತ ಎಷ್ಟೋ ಜನ ತುಂಬಾ ಸ್ಟ್ರಾಂಗೆಸ್ಟ್ ಕಂಟೆಸ್ಟ್ ಇದ್ದಾರೆ, ಆಮೇಲೆ ಅವ್ರಿಗಿಂತ ಎಷ್ಟೋ ಬೆಟರ್ ಆಗಿ ಆಡೋರು ಇದ್ದಾರೆ, ಆಮೇಲೆ ಅವ್ರಿಗಿಂತ ಚೆನ್ನಾಗಿ ಮಾತಾಡೋರು ಇದ್ದಾರೆ. ಸೊ ಹಾಗಾಗಿ ಸ್ಪಂದನ ಅವ್ರು ಇಲ್ಲಿಗೆ ಹೋಗೋಕೆ ಸೂಕ್ತನ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಬಟ್ ಸ್ಪಂದನ ಅವರಿಗೆ ಅದು ಆಗಿಲ್ಲ ನಿನ್ನೆ ಕೊಟ್ಟಂತ ಟಾಸ್ಕ್ ಅಲ್ಲಿ. ಸೊ ಬಿಲ್ಲೆಗಳನ್ನ ಕೊಡ್ತಾರೆ. ಸೊ ಮನೆ ಸ್ಪರ್ಧಿಗಳಂದ್ರೆ ಈಗ ರಾಜರಾಣಿ ಯಾರಾಗಿದ್ದಾರೆ ಗಿಲ್ಲಿ ಮತ್ತೆ ಅಶ್ವಿನಿ ಅವರು, ಸೊ ಆ ಬಿಲ್ಲೆಗಳನ್ನ ಯಾರಿಗೆ ಅವ್ರು ಇಷ್ಟಪಟ್ಟವರಿಗೆ ಎಷ್ಟೆಷ್ಟು ಕೊಡ್ಬೇಕು ಅದು ಅವ್ರ ನಿರ್ಧಾರ ಆಗಿರುತ್ತೆ. ಸೊ ಹಾಗಾಗಿ ರಘು ಅವರಿಗೆ 15, ಆಮೇಲೆ ಧನುಷ್ ಅವರಿಗೆ 15, ಧ್ರುವಂತ್ ಅವರಿಗೆ 6, ರಕ್ಷಿತ್ ಅವರಿಗೆ 10, ಈ ತರ ಒಂದು ಪರ್ಟಿಕ್ಯುಲರ್ ಆಗಿ ಮಾಡ್ಕೊಂಡು ಕೊಡ್ತಾರೆ. ಸೊ ಇಲ್ಲಿ ವಾದ ಆಗಿರೋದೇನಪ್ಪಾ ಅಂದ್ರೆ, ಈಗ ಗಿಲ್ಲಿ ಅವರು ಸ್ಟಾರ್ಟಿಂಗ್ ಹೇಳ್ತಾರೆ ಕಾವ್ಯ ಅವ್ರಿಗೆ 20 ಕೊಡ್ಬೇಕು ಅನ್ನೋದು. ಸೊ ಅಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು ಫೇವರಿಸಮ್ ಅನ್ನೋದು. ಬಟ್ ಅಲ್ಲಿ ಗಿಲ್ಲಿಯ ಸ್ಟ್ರಾಟಜಿ ಬೇರೆನೇ ಇತ್ತು. ಗಿಲ್ಲಿಗೆ ಸ್ಪಂದನ ಕ್ಯಾಪ್ಟನ್ ಆಗ್ಬಾರ್ದಿತ್ತು ಅನ್ನೋದೊಂದು ಗೊತ್ತಾಗುತ್ತೆ. ಯಾಕಂದ್ರೆ ಅಶ್ವಿನಿ ಮತ್ತೆ ಧ್ರುವಂತ್ ಅವರು ಈ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಸೊ ಅಲ್ಲಿ ನಡೆದಂತ ಕೆಲವೊಂದು ಮಾತುಗಳನ್ನ ನೋಡಿದಾಗ ಗಿಲ್ಲಿಯ ಮೈಂಡ್ ಗೇಮ್ ಎಷ್ಟು ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಹಿಂದೆ ರಾಶಿಕಾ ಅವ್ರನ್ನ ನಾಮಿನೇಟ್ ಮಾಡೋಕ್ಕೋಸ್ಕರ ಈ ಒಂದು ಮೈಂಡ್ ಗೇಮ್ ಅನ್ನ ಪ್ಲಾನ್ ಮಾಡಿದ್ರು. ಸೊ ಆಗ ಎಲ್ರಿಗೂ ಗೊತ್ತಾಗಿತ್ತು ಗಿಲ್ಲಿಯ ಮೈಂಡ್ ಗೇಮ್ ಎಂತದ್ದು ಅಂತ. ಸೊ ಗಿಲ್ಲಿಯ ಮೈಂಡ್ ಗೇಮ್ ಬಗ್ಗೆ ಯಾರು ಹೇಳಕ್ಕಾಗಲ್ಲ. ಯಾಕಂದ್ರೆ ಎಲ್ಲಿ ಬಂದು ಎಲ್ಲಿ ಬೆಂಕಿ ಕೊಟ್ರೆ ಎಲ್ಲಿ ಹೊಗೆ ಬರುತ್ತೆ ಅನ್ನೋದು ಆ ತರ ಮೈಂಡ್ ಸೆಟ್ ಗಿಲ್ಲಿ ಅವ್ರದ್ದು. ಸೊ ಹಾಗಾಗಿ ನಿನ್ನೆನೂ ಕೂಡ ಅಷ್ಟೇ ಕಾವ್ಯ ಅವ್ರಿಗೆ 20 ಬಿಲ್ಲೆಗಳನ್ನ ಕೊಟ್ರೆ ನಾವ್ ಅನ್ಕೋಬಹುದು ಕಾವ್ಯಗೆ 20 ಕೊಟ್ರೆ ಅವ್ರು ಡೈರೆಕ್ಟ್ ಆಗಿ ಸ್ಪಂದನ ಕೊಡ್ಬೋದು ಅಂತ. ಇಲ್ಲ, ಅಲ್ಲಿ ಸ್ಪಂದನ ಅವ್ರಿಗೆ ಕೊಡಕ್ಕಾಗಲ್ಲ. ಯಾಕಂದ್ರೆ ಸ್ಪಂದನ ಅವ್ರ ಹತ್ರ ಕಡಿಮೆ ಬಿಲ್ಲೆಗಳಿರ್ಬೇಕು. ಯಾಕಂದ್ರೆ ನೀನ್ ಇದ್ದ ಟಾಸ್ಕ್ ಅದು, ಅಲ್ಲಿ ಯಾರಿಗೂ ಆ ಸ್ಟ್ರಾಟಜಿ ಅರ್ಥ ಆಗಿಲ್ಲ. ಬಟ್ ಅಶ್ವಿನಿ ಅವ್ರಿಗೆ ಅದೊಂದು ಸ್ಟ್ರಾಟಜಿ ಗೊತ್ತಾಗಿದೆ. ಸೊ ಗಿಲ್ಲಿ ಅವ್ರಿಗೆ ಅದಕ್ಕಿಂತ ಮುಂಚೆನೆ ಆ ಸ್ಟ್ರಾಟಜಿ ಗೊತ್ತಾಗಿತ್ತು. ಈಗ ಮನೆಯವ್ರನ್ನ ಅಂದ್ರೆ ಮನವೊಲಿಸಿ ಆ ಬಿಲ್ಲೆಗಳನ್ನ ತಕೋಬೇಕು ಅನ್ನೋ ಒಂದು ಟಾಸ್ಕ್ ಇತ್ತು. ಸೊ ರಾಶಿಕಾ ಮತ್ತೆ ಸ್ಪಂದನ ಏನ್ ಮಾಡ್ತಾರೆ, ಎಲ್ರು ಮನೆಯವ್ರ ಹತ್ರ ಹೋಗಿ ಮಾತಾಡ್ತಾರೆ, ಬಿಲ್ಲೆಗಳನ್ನ ತಕೊಳ್ಳೋಕೆ ಆ ಒಂದು ಪ್ರಯತ್ನವನ್ನ ಮಾಡ್ತಾರೆ. ಬಟ್ ಅಲ್ಲಿ ನಿಜವಾದ ಟಾಸ್ಕ್ ಇದ್ದದ್ದು ಯಾರ ಹತ್ರ ಬಿಲ್ಲೆಗಳು ಕಡಿಮೆ ಇರುತ್ತೋ ಅವರು ಟಾಸ್ಕ್ ಅನ್ನ ಈಸಿಲಿ ವಿನ್ ಆಗ್ಬೋದಿತ್ತು. ಹೇಗಪ್ಪ ಅಂದ್ರೆ, ಈಗ ಬಿಲ್ಲೆಗಳು ಯಾರ ಹತ್ರ ಹೈಯೆಸ್ಟ್ ಇರುತ್ತೆ, ಸೊ ನಾವ್ ಅನ್ಕೊಳ್ತೀವಿ ಎಲ್ಲರೂ ಸ್ಪಂದನ ಅವ್ರಿಗೆ ಬಿಲ್ಲೆಗಳನ್ನ ಕೊಟ್ರು, ಸೊ ಬಿಲ್ಲೆಗಳು ಹೈಯೆಸ್ಟ್ ಇದೆ, ಸ್ಪಂದನ ವಿನ್ ಆಗ್ಬೋದು ಅನ್ನೋ ಥಾಟ್. ಬಟ್ ಅಲ್ಲಿ ಆಟನೇ ಇದ್ದಿದ್ದು ಬೇರೆ. ಈಗ ಬಿಲ್ಲೆಗಳನ್ನ ಜೋಡಿಸೋ ವಿಷಯಕ್ಕಂತ ಬಂದಾಗ ಈಗ ಸ್ಪಂದನ ಅವ್ರ ಹತ್ರ 25 ಬಿಲ್ಲೆಗಳಿದ್ರು, ರಾಶಿಕಾ ಅವ್ರ 15 ಬಿಲ್ಲೆಗಳಿದ್ರೆ 15ಕ್ಕಿಂತ 25 ಜೋಡಿಸೋ ತುಂಬಾ ಕಷ್ಟ. ಬಟ್ ಅದನ್ನ ಹೊಡೆದಾಗ ಅದನ್ನು ಮತ್ತೆ ಜೋಡಿಸೋ ಅಂತ ಪ್ರಯತ್ನ ಮಾಡ್ಬೇಕಾಗುತ್ತೆ. ಬಟ್ ಇಲ್ಲಿ ರಾಶಿಕಾ ಅವ್ರ ಹತ್ರ ಎಷ್ಟು ಕಡಿಮೆ ಇದೆಯೋ ಅಷ್ಟು ಬಿಲ್ಲೆಗಳನ್ನ ಜೋಡಿಸಿದ್ರೆ ಮತ್ತೆ ಸ್ಪಂದನ ಅವ್ರ ಕಡೆ ಅವ್ರು ಫೋಕಸ್ ಮಾಡ್ಬೇಕಿತ್ತು. ನಿನ್ನೆನು ಆ ಒಂದು ಸ್ಟ್ರಾಟಜಿ ರಾಶಿಕಾ ಅವ್ರದ್ದು ಇಷ್ಟ ಆಯ್ತು. ಯಾಕಂದ್ರೆ ಅವರ ಬಿಲ್ಲೆಗಳನ್ನೆಲ್ಲ ಜೋಡಿಸಿ ನಂತರ ಸ್ಪಂದನ ಅವ್ರ ಕಡೆ ಹೋಗ್ತಾರೆ. ಸೊ ಆಗ ಆ ಒಂದು ಸ್ಟ್ರಾಟಜಿ ನಮ್ಗೆ ಮತ್ತೆ ಫ್ಲಾಶ್ ಆಯ್ತು. ಸೊ ಅದು ಅಶ್ವಿನಿ ಅವ್ರಿಗೆ ಗೊತ್ತಾಗಿದೆ. ಅದಕ್ಕಿಂತ ಮುಂಚೆ ನಮ್ಮ ಮೈಂಡ್ ಗೇಮರ್ ಗಿಲ್ಲಿ ಅವ್ರಿಗೂ ಕೂಡ ಗೊತ್ತಾಗಿತ್ತು. ಸೊ ಹಾಗಾಗಿ ಮೈಂಡ್ ಮಾಡ್ತಾ ಗಿಲ್ಲಿ ಅವ್ರು ಕೆಲವೊಂದಿಷ್ಟು ಬಿಲ್ಲೆಗಳನ್ನ ಕೊಟ್ಟಿರೋದಾಗಿರ್ಬೋದು, ಅದು ಮತ್ತೆ ಅಶ್ವಿನಿ ಅವ್ರಿಗೆ ಗೊತ್ತಾಗಿ ಧ್ರುವಂತ್ ಅವ್ರ ಜೊತೆ ಈ ವಿಷಯವನ್ನ ಚರ್ಚೆ ಮಾಡ್ತಾರೆ. ಸೊ ನಾವ್ ಅನ್ಕೊಂಡಿದ್ವಿ ಈ ಬಿಲ್ಲೆಗಳು ಯಾರು ಜಾಸ್ತಿ ಇರುತ್ತೆ ಅವ್ರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತ. ಬಟ್ ಅಲ್ಲ, ಅದು ಅವ್ರಿಗೆ ಮೈನಸ್ ಪಾಯಿಂಟ್ ಆಗಿರುತ್ತೆ. ಯಾಕಂದ್ರೆ ಬಿಲ್ಲೆಗಳು ಯಾರ ಹತ್ರ ಜಾಸ್ತಿ ಇರುತ್ತೋ ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ, ಅಂದ್ರೆ ಸಮಯ ಬೇಕಾಗುತ್ತೆ ಆ ಬಿಲ್ಲೆಗಳನ್ನ ಜೋಡಿಸೋದು ಅಥವಾ ಅದನ್ನ ಕಾಪಾಡೋಕೆ ತುಂಬಾ ಕಷ್ಟ. ಯಾರ ಹತ್ರ ಬಿಲ್ಲೆ ಕಡಿಮೆ ಇದೆಯೋ ಅವ್ರಿಗೆ ಬೇಗ ಮುಗಿಸಿ ಬೇರೆ ಸ್ಪರ್ಧಿಗಳ ಮೇಲೆ ಫೋಕಸ್ ಮಾಡ್ಬೋದು, ಅಂದ್ರೆ ಬೇರೆ ಬಿಲ್ಲೆಗಳನ್ನ ಬೀಳ್ಸೋ ಅಂತ ಕೂಡ ಒಂದು ಅವಕಾಶ ಇತ್ತು. ಸೊ ಹಾಗಾಗಿ ರಾಶಿಕಾ ಅವರ ಬಿಲ್ಲೆಗಳನ್ನ ಜೋಡಿಸಿ ಸ್ಪಂದನ ಅವ್ರ ಕಡೆ ಬರ್ತಾರೆ. ಹಾಗಾಗಿ ರಾಶಿಕಾ ಅವರ ಮೈಂಡ್ ಗೇಮ್ ಕೂಡ ಇಲ್ಲಿ ಸ್ವಲ್ಪ ಕ್ಲಿಕ್ ಆಯ್ತು ಅಂತ ಹೇಳ್ಬೋದು. ಸೊ ಅಂದ್ರಲ್ಲಿ ರಾಶಿಕಾ ಅವ್ರು ಗೆಲ್ತಾರೆ. ಇನ್ನು ಮನೆಯಲ್ಲಿ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಸಾಕಷ್ಟು ನಡೀತಾ ಇದೆ. ಸಾಕಷ್ಟು ಟಾಸ್ಕ್ ಅಲ್ಲೂ ಕೂಡ ಅಷ್ಟೇ. ಈಗ ಮನೆಯಲ್ಲಿ ಸ್ವಲ್ಪ ಜನ ಆಗಿರೋದ್ರಿಂದ ನಮ್ಗೆ ಒಂಥರ ಬೋರ್ ಹೊಡಿತಾ ಇದೆ. ಅಂದ್ರೆ ಇಷ್ಟೇ ಜನ ಇರೋದು ಇನ್ನಾಯ್ತು ಬಿಗ್ ಬಾಸ್ ಅನ್ನೋ ರೀತಿಯಲ್ಲಿ ನಮ್ಗೆ ಫೀಲ್ ಆಗ್ತಾ ಇದೆ. ಬಟ್ ಈಗ ಟಾಸ್ಕ್ ಅಂತ ಫಿಸಿಕಲ್ ಟಾಸ್ಕ್ ಅಷ್ಟೇನಿಲ್ಲ, ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಧ್ರುವಂತ್ ಅವರು ಮತ್ತೆ ಅಶ್ವಿನಿ ನಿನ್ನೆ ಗಿಲ್ಲಿ ಅವ್ರನ್ನ ಟ್ರಿಗರ್ ಮಾಡ್ತಾರೆ. ಬಟ್ ಅಲ್ಲಿ ಆದಂತ ವಿಷಯ ನಮ್ಗೆ ಗೊತ್ತಾಗಿಲ್ಲ. ಬಟ್ ಲೈವ್ ಅಲ್ಲಿ ತೋರಿಸಿದ್ದಾರೆ ಅಂತ ಒಂದು ಮಾತನ್ನ ಅಂದ್ರೆ ಗಿಲ್ಲಿ ಅವರು ಮನೇಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ, ಕಾವ್ಯ ಅವ್ರ ಜೊತೆ ಹೇಳ್ತಿರ್ತಾರೆ ಫಸ್ಟ್ ಅವರೇ ಟ್ರಿಗರ್ ಮಾಡಿದ್ದು ಅಂತ. ಬಟ್ ನಾವು ನೋಡಿದ ಪ್ರಕಾರ ಅಲ್ಲಿ ಫಸ್ಟ್ ಗಿಲ್ಲಿ ಅವ್ರ ಮಾತನ್ನ ಸ್ಟಾರ್ಟ್ ಮಾಡ್ತಾರೆ. ಗಿಲ್ಲಿ ಅವರು ಏನು ಇಲ್ಲದೆ ಸುಮ್ಮನೆ ಒಂದು ಹೋಗಿ ಮಾತಾಡೋದು ಅಥವಾ ಅವರನ್ನ ಹೋಗಿ ಪ್ರವೋಕ್ ಮಾಡೋದನ್ನ ನಾವು ಆಲ್ರೆಡಿ ಗೊತ್ತಿರುತ್ತೆ. ಬಟ್ ಅಲ್ಲಿ ಏನಾದ್ರು ಮಾತಾಡಿದ್ರೆ ಮಾತ್ರ ಗಿಲ್ಲಿ ಅವ್ರು ಹೋಗಿ ಮಾತಾಡ್ತಾರೆ. ಬಟ್ ನಿನ್ನೆ ಗಿಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು ಅನ್ನೋದು ನಾವು ಎಪಿಸೋಡ್ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಬಟ್ ಅಲ್ಲಿ ಆಗಿದ್ದೇ ಬೇರೆ.
ಸ್ಟಾರ್ಟ್ ಮಾಡಿದ್ದು ಧ್ರುವಂತ್ ಅವರೇ. ಸೊ ಧ್ರುವಂತ್ ಅವರು ಗೊತ್ತಿಲ್ಲ, ಅವರು ಸೀಕ್ರೆಟ್ ರೂಮ್ ಇಂದ ಬಂದ್ಮೇಲೆ ಯಾಕೆ ಈ ತರ ಬದಲಾವಣೆಗಳನ್ನ ಮಾಡ್ತಿದ್ದಾರೆ, ಹೊಸ ಅವತಾರವನ್ನೇ ನಾವು ನೋಡ್ತಾ ಇದೀವಿ ಧ್ರುವಂತ್ ಅವ್ರದ್ದು. ಇದು ಬೇಡ ಇತ್ತು, ಧ್ರುವಂತ್ ಅವ್ರು ಮೊದ್ಲೇನ್ ಆಟ ಆಡ್ತಿದ್ರು ಅದೇ ಆಟ ಅವರಿಗೆ ಇಲ್ಲಿ ಫೈನಲ್ ತನಕ ಬರೋದಕ್ಕೆ ಚಂದ ಅಂತ ಅನಿಸ್ತಾ ಇದೆ. ಆದ್ರೆ ಅವರು ಮಾಡೋ ಮಾತುಗಳಾಗಿರ್ಬೋದು ಅಥವಾ ಅವರು ಆಡೋ ಆಟದಲ್ಲಿ ಅಥವಾ ಅವರು ತೋರಿಸೋ ಒಂದು ಬಿಹೇವಿಯರ್ ಏನಿದೆ ಯಾಕೋ ಸ್ವಲ್ಪ ಕಿರಿಕಿರಿ ಅಂತ ಅನಿಸ್ತಾ ಇದೆ. ಈಗ ರಕ್ಷಿತಾ ಮತ್ತೆ ಧ್ರುವಂತ್ ಜಗಳ ನಾವು ನೋಡಿದ್ದೀವಿ. ಸೊ ಅವರಿಬ್ಬರ ಜಗಳದಲ್ಲಿ ಆ ಒಂದು ಕ್ಯೂಟೆಸ್ಟ್ ಜಗಳಗಳಾಗಿತ್ತು ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ. ಆಮೇಲೆ ಹೊರಗಡೆ ಅಂದ್ರೆ ಇಲ್ಲಿ ಒಳಗಡೆ ಮನೆ ಒಳಗಡೆ ಬಂದ್ಮೇಲೆ ಅಂತೂ ಕೂಡ ಅವರ ಜಗಳಗಳು ಅಷ್ಟೇನ್ ನಡೀಲಿಲ್ಲ. ಬಟ್ ಧ್ರುವಂತ್ ಅವ್ರು ಬೇಕಂತಾನೆ ಇನ್ನೊಬ್ಬರನ್ನ ಟ್ರಿಗರ್ ಮಾಡೋಕೆ ನೋಡ್ತಿದಾರೆ ಅಂತ ಅನ್ಸುತ್ತೆ. ಈಗ ಅವರು ಸೀಕ್ರೆಟ್ ರೂಮ್ ಅಲ್ಲಿ ಕೂತ್ಕೊಂಡು ನೋಡ್ದಿತ್ತಾಗ ಮನೆಯಲ್ಲಿ ಹೇಗೆ ಜಗಳ ಮಾಡಿದ್ರೆ ಯಾವ ತರ ನಾವು ವೀಕ್ಷಕರಾಗಿ ಯಾವ ತರ ನೋಡ್ತೀವಿ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿರ್ಬೇಕು. ಯಾಕಂದ್ರೆ ಸೀಕ್ರೆಟ್ ರೂಮ್ ಅಲ್ಲಿ ಇದ್ದಾಗ ಅವರು ಟಿವಿಯ ಮುಖಾಂತರ ಅಲ್ಲಿ ನೋಡ್ತಾ ಇದ್ರು ಮನೆ ಸ್ಪರ್ಧಿಗಳನ್ನ. ಸೊ ಹಾಗಾಗಿ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ಮನೆಯೊಳಗೆ ಇದ್ದು ಹೇಗೆ ಟ್ರಿಗರ್ ಮಾಡ್ಬೋದು ಅಥವಾ ಯಾವ ರೀತಿ ಇದ್ದ ಜನಗಳಿಗೆ ಕಂಟೆಂಟ್ ಸಿಗುತ್ತೆ ಅನ್ನೋದು ಅವ್ರಿಗೆ ಮೈಂಡ್ಗೆ ಅಂದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಆಲ್ರೆಡಿ. ಸೊ ಆ ಒಂದು ಸ್ಟ್ರಾಟಜಿಯನ್ನು ಯೂಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಧ್ರುವಂತ್ ಅವರು. ಸೊ ಆ ಸ್ಟ್ರಾಟಜಿಯಿಂದ ಅವರು ತುಂಬಾ ಬಿಹೇವಿಯರ್ ಚೇಂಜ್ ಆಗ್ತಾ ಇದೆ. ಮನೆಯವರು ಎಲ್ರಿಗೂ ಕಿರಿಕಿರಿ ಅಂತ ಅನಿಸ್ತಿದೆ. ಇನ್ನು ರಾಶಿಕಾ ಮತ್ತೆ ಸ್ಪಂದನ ಕೂಡ ಇದೇ ವಿಷಯದ ಬಗ್ಗೆ ಮಾತಾಡ್ತಾರೆ. ಬೇಕಂತ ಟಾಕ್ಸಿಕ್ ಮಾತಾಡೋದು ಈ ತರ ಮಾಡ್ತಿದ್ದಾರೆ ಧ್ರುವಂತ್ ಅವರು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾರೆ. ಸೊ ಹೌದು, ಯಾಕಂತ ಗೊತ್ತಿಲ್ಲ, ಈ ಸೀಕ್ರೆಟ್ ರೂಮ್ ಇಂದ ಬಂದಾದ್ಮೇಲೆ ಧ್ರುವಂತ್ ಅವರು ಫುಲ್ಲಿ ಕಂಪ್ಲೀಟ್ಲಿ ಚೇಂಜ್ ಆಗಿದ್ದಾರೆ. ಏನು ಅಂದ್ರೆ ಬೇರೆಯವ್ರ ಜೊತೆಗೆ ಮಾತಾಡೋದಾಗಿರ್ಬೋದು ಅಥವಾ ಟ್ರಿಗರ್, ಈಗ ಅಶ್ವಿನಿ ಜೊತೆ ಅವ್ರು ಕಂಫರ್ಟೇಬಲ್ ಇದಾರೆ, ಓಕೆ ಅವ್ರ ಜೊತೆ ಕಂಫರ್ಟೇಬಲ್ ಇದ್ದು ಮಾತಾಡ್ಲಿ. ಬಟ್ ಬೇರೆಯವ್ರ ವಿಷಯವನ್ನ ಅವ್ರ ಜೊತೆ ಹಂಚ್ಕೊಳ್ಳೋದು ಅಥವಾ ಇನ್ನೊಬ್ಬರನ್ನ ಟ್ರಿಗರ್ ಮಾಡೋದು, ಜಾಸ್ತಿಯಾಗಿ ಗಿಲ್ಲಿಯನ್ನ ಟ್ರಿಗರ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ನನ್ಗೆ ಇಮೇಜ್ ಸಿಗ್ಬೇಕು ಅಂದ್ರೆ ನಾನು ಫೋಕಸ್ ಆಗ್ಬೇಕು, ನನ್ಗೊಂದು ಫುಟೇಜ್ ಬೇಕು, ಗಿಲ್ಲಿ ಜೊತೆ ಇದ್ರೆ ನಾನು ಕಾಣಿಸ್ಕೊಳ್ತೀನಿ ಅನ್ನೋ ಏನಾದ್ರು ಮೈಂಡ್ ಸೆಟ್ ಬಂದಿರ್ಬೋದು ಧ್ರುವಂತರಿಗೆ, ಅದು ಗೊತ್ತಿಲ್ಲ. ಬಟ್ ಅವರ ಈಗೊಂದು ಬಿಹೇವಿಯರ್ ಏನಿದೆ ಸಿಕ್ಕಾಪಟ್ಟೆ ಇರಿಟೇಷನ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಟಾಸ್ಕ್ ವಿಚಾರಕ್ಕೆ ಅಂತ ಬಂದಾಗ ನಿನ್ನೆ ಮನೆಯೊಂದು 3 ತಕ್ಕಡಿ ಅನ್ನೋ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಆ ಮನೆಯೊಂದು 3 ತಕ್ಕಡಿ ಟಾಸ್ಕ್ ಅಲ್ಲಿ ಇಬ್ಬಿಬ್ರು ಪೇರ್ ಆಗಿರ್ತಾರೆ. ಸೊ ಧನುಷ್ ಮತ್ತೆ ರಾಶಿಕಾ ಆಗಿರ್ತಾರೆ, ರಘು ಮತ್ತೆ ಕಾವ್ಯ ಅವರಾಗಿರ್ತಾರೆ, ಆಮೇಲೆ ರಕ್ಷಿತಾ ಮತ್ತೆ ಧ್ರುವಂತ್ ಅವರಾಗಿರ್ತಾರೆ. ಸೊ ಮನೆಯ ಗಂಡು ಸದಸ್ಯರು ಅಂದ್ರೆ ಪುರುಷ ಸದಸ್ಯರು ಆ ಬಾಲ್ ಗಳನ್ನ ಕಿತ್ತು ನಮ್ಮ ಮಹಿಳಾ ಸದಸ್ಯರಿಂದ ತಮ್ಮ ಪಾರ್ಟ್ನರ್ ಆಗಿರುವಂತವ್ರಿಗೆ ಕೊಡಕ್ಕಿರುತ್ತೆ. ಸೊ ಆಗ ಧನುಷ್ ಅವರು ಮತ್ತೆ ರಾಶಿಕಾ ಅವರಿಗೆ ತುಂಬಾ ಚೆನ್ನಾಗಿ ಆಟ ಆಡ್ತಾರೆ. ಮತ್ತೆ ಅಲ್ಲಿ ಆ ಒಂದು ಎಣ್ಣೆ ಹಾಕಿರ್ತಾರೆ. ಸೊ ಆ ಒಂದು ಏನ್ ಪ್ಲಾಟ್ಫಾರ್ಮ್ ಇದೆಯಲ್ಲ ಅಲ್ಲಿ ಎಣ್ಣೆ ಮೇಲೆ ಜಾರ್ಕೊಂಡು ಹೋಗಿ ಬಾಲ್ ಅನ್ನ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಬೇಕು. ಸೊ ಅಲ್ಲಿ ರಘುವಿಗೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಷ್ಟ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಬೆನ್ನೋವಿನ ಸಮಸ್ಯೆ ಇದೆ. ಆಮೇಲೆ ಅವ್ರು ಹೇಳ್ತಾ ಇದ್ರು ರಕ್ಷಿತ್ ಅವ್ರ ಜೊತೆ, ನಂಗೆ ಬೆನ್ನೋವಿದೆ, ನಾನು ಎಲ್ಲಾದ್ರೂ ಅಲ್ಲಿ ಬಿದ್ರೆ ಕೈಕಾಲು ಮುಡ್ಕೊಂಡ್ರೆ ಯಾರು ಹೊಡೆ ಅಂತ ಆ ಒಂದು ಮಾತುಗಳನ್ನು ಹೇಳ್ತಾ ಇದ್ರು. ಸೊ ಹಾಗಾಗಿ ರಘು ಅವ್ರು ಅಂದ್ರೆ ಹೆದರ್ಕೊಂಡೇ ಹೋಗಿ ಅಲ್ಲಿ ಅಥವಾ ಏನಾದ್ರು ಆಗ್ಬಿಡುತ್ತೆ ಅನ್ನೋ ಒಂದು ಭಯದಲ್ಲೇ ಹೋಗಿ ಆ ಬಾಲ್ ಅನ್ನ ಕಿತ್ಕೊಳ್ಳೋದು ನಾವು ನೋಡಿದ್ವಿ. ಬಟ್ ಧನುಷ್ ಅವ್ರು ಎಲ್ರಿಗಿಂತ ಸ್ಪೀಡ್ ಆಗಿ ಹೋಗಿ ಬಾಲ್ ಗಳನ್ನ ಕಿತ್ತೋದಾಗಿರ್ಬೋದು, ಆ ಬಾಲ್ ಅನ್ನ ರಾಶಿಕಾ ಅವ್ರಿಗೆ ಕೊಟ್ಟು ರಾಶಿಕಾ ಅವ್ರು ಕೂಡ ತುಂಬಾ ಚೆನ್ನಾಗಿ ಆಟ ಇದ್ದಾರೆ. ಅವರು ಒಂದು ನ್ಯಾಕ್ ಅನ್ನ ಹಿಡ್ಕೊಂಡು, ಈಗ ಬಾಲ್ ಹಾಕ್ಬೇಕಾದ್ರೆ ಒಂದು ನ್ಯಾಕ್ ಅನ್ನ ಹಿಡ್ಕೊತಾರೆ. ಸೊ ಒಂದು ನ್ಯಾಕ್ ಸಿಕ್ತು ಅವರಿಗೆ, ಆಮೇಲೆ ಬಾಲ್ ಗಳನ್ನ ಪಟಪಟ ಅಂತ ಹಾಕ್ತಾ ಹೋದ್ರು. ಸೊ ಹಾಗಾಗಿ ನಿನ್ನೆ ರಾಶಿಕಾ ಅವರು ಲೀಡ್ ಅಲ್ಲಿ ಇದ್ರು. ಆಮೇಲೆ ಟಾಸ್ಕ್ ಇದ್ದದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲ, ಬಟ್ ಹೀಗೆ ವಾರದ ಒಂದು 3 ಟಾಸ್ಕ್ ಆಗಿತ್ತು, ವಾರದ 3ನೇ ಟಾಸ್ಕ್ ಅದು. ಸೊ ಹಾಗಾಗಿ ನಿನ್ನೆ ರಾಶಿಕಾ ಮತ್ತೆ ಧನುಷ್ ಅವರು ಆ ಒಂದು ಟಾಸ್ಕ್ ಅಲ್ಲಿ ಗೆಲ್ತಾರೆ. ಅಲ್ಲಿ ಕೂಡ ಅಷ್ಟೇ ಉಸ್ತುವಾರಿ ಅಂತ ಬಂದಾಗ ಒಬ್ಬರನ್ನ ಹೊರಗಿಡುವ ಅಂತ ಒಂದು ಪರಿಸ್ಥಿತಿ ಬರುತ್ತೆ. ಸೊ ಆಗ ಮಾಡಿದ್ದು ಅಲ್ಲಿ ಡಿಸ್ಕಷನ್ ಆಗಿದ್ದು ಅಶ್ವಿನಿ ಮತ್ತೆ ಗಿಲ್ಲಿ ನಡುವೆ ಏನ್ ಡಿಸ್ಕಷನ್ ಆಯ್ತು. ಸೊ ಅದೇ ಯಾಕೋ ಸ್ವಲ್ಪ ಗಿಲ್ಲಿ ಹೇಳಿರೋ ಮಾತು ವ್ಯಾಲಿಡ್ ಅಂತ ಅನಿಸ್ತು. ಈಗ ಕಾವ್ಯನ್ಗೆ ಏನ್ ಫೇವರಿಸಮ್ ಅಂತ ಅಶ್ವಿನಿ ಅವ್ರು ಹೇಳ್ತಾರೋ, ಇಲ್ಲಿ ಧ್ರುವಂತ್ ಅವರಿಗೂ ಅಶ್ವಿನಿ ಅವ್ರು ಮಾಡಿದ್ದದೆ. ಧ್ರುವಂತ್ ಅವ್ರನ್ನ ಸೇವ್ ಮಾಡೋಕ್ಕೋಸ್ಕರ ಏನೆಲ್ಲ ಹೇಳಿದ್ರು. ಈಗ ಲಾಸ್ಟ್ ವೀಕ್ ಅಲ್ಲಿ ಅಷ್ಟೇ ಅಂದ್ರೆ ರಜತ್ ಅವ್ರು ಇರಬೇಕಾದ್ರ ಸೀಸನ್ ಅಲ್ಲಿ ಧ್ರುವಂತ್ ಅವರು ಅವರನ್ನ ಹೊರಗಿಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಆ ಒಂದು ಎಪಿಸೋಡ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಧ್ರುವಂತ್ ಅವ್ರನ್ನ ಅವರೇ ಬೇಕಂತ ಹೊರಗಿಟ್ಟೋ ಒಂದು ಪ್ರಯತ್ನವನ್ನ ಮಾಡ್ತಿದ್ರು ಅಶ್ವಿನಿ ಅವರು. ಆದ್ರೆ ಮತ್ತೆ ಧ್ರುವಂತ್ ಅವರು ನಾನು ಆಡ್ತೀನಿ ಅನ್ನೋ ಭರವಸೆನ ಕೊಟ್ಟಾದ್ಮೇಲೆ ಅಶ್ವಿನಿ ಅವರು ಮಾಡ್ತಾರೆ, ಅವರನ್ನ ಒಪ್ಕೊಳ್ತಾರೆ. ಸೊ ಇಲ್ಲಿ ಗಿಲ್ಲಿ ಅವರು ಹೇಳಿರೋ ಪಾಯಿಂಟ್ ಅಲ್ಲಿ ಈಗ ರಘು ಮತ್ತೆ ಧನುಷನ್ನ ಕಂಪೇರ್ ಮಾಡಿದ್ರೆ ಧ್ರುವಂತ್ ಎಲ್ಲೋ ಸ್ವಲ್ಪ ಅವರ ಗ್ರಾಫ್ ತುಂಬಾ ವೀಕ್ ಇದೆ. ಅಂದ್ರೆ ಟಾಸ್ಕ್ ವಿಚಾರಕ್ಕಂತ ಬಂದಾಗ ಅಂದ್ರೆ ಧ್ರುವಂತ್ ಅವ್ರನ್ನ ಹೊರಗಿಟ್ಟಿರೋದು ಹೌದು, ಬಟ್ ಕೆಲವೊಂದು ಟಾಸ್ಕ್ ಅಲ್ಲಿ ಧ್ರುವಂತ್ ಅವ್ರನ್ನ ಆಟಕ್ಕಾದ್ರೆ ಅವ್ರು ಮಾತಾಡ್ಬೋದಿತ್ತು, ಹೊರಗಿಡುವ ಪ್ರಯತ್ನನೇ ಆಗ್ತಿರ್ಲಿಲ್ಲ. ಅಲ್ಲಿ ಧ್ರುವಂತ್ ಅವರಿಗೆ ತಮ್ಮ ಸ್ಟ್ಯಾಂಡ್ ತಗೊಳ್ಬೋದಿತ್ತು, ಬಟ್ ಅವ್ರು ಮಾತಾಡೋದು ಇದ್ದಿದ್ದು ಕೂಡ ತಪ್ಪು, ಅದು ಕೂಡ ಗಿಲ್ಲಿ ಅವ್ರು ಹೇಳ್ತಾರೆ. ಸೊ ಹಾಗಾಗಿ ರಘು ಮತ್ತೆ ಧನುಷ್ ಅವ್ರಿಗಿಂತ ಕಂಪೇರ್ ಮಾಡಿದ್ರೆ ಧ್ರುವಂತ್ ಅವರ ಗ್ರಾಫ್ ಸ್ವಲ್ಪ ಕಡಿಮೆ ಇದೆ. ಸೊ ಹಾಗಾಗಿ ಅಲ್ಲಿ ಡಿಸ್ಕಷನ್ ಆದಾಗ ಅಶ್ವಿನಿ ಅವರು ಧ್ರುವಂತಿಗೆ ಕೊಡ್ಬೇಕು, ಧ್ರುವಂತನ್ನೇ ಆಯ್ಕೆ ಮಾಡ್ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ. ಅಲ್ಲಿ ಫೇವರಿಸಮ್ ಇರ್ಲಿಲ್ವಾ ಅಶ್ವಿನಿ ಅವರಿಗೆ? ಕಾವ್ಯವನ್ನ ಸೇವ್ ಮಾಡಿದಾಗ ಅಥವಾ ಕಾವ್ಯಗೆ 20 ಬಿಲ್ಲೆ ಕೊಡ್ತೀನಿ ಅಂತ ಹೇಳುವಾಗ ಎಲ್ಲಿ ಫೇವರಿಸಮ್ ಬಂದದ್ದು? ಇಲ್ಲಿ ಧ್ರುವಂತನ್ನ ಸೇವ್ ಮಾಡೋಕೆ ಏನೆಲ್ಲ ಕಾರಣ ಕೊಟ್ಟರು, ಅದು ಫೇವರಿಸಮ್ ಅಲ್ವಾ ಅನ್ನೋದು ಅಶ್ವಿನಿ ಅವರಿಗೆ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಇನ್ನು ಆ ಒಂದು ಟಾಸ್ಕ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ರದ್ದು ಮಾಡುವಂತ ಹೊತ್ತಿಗೆ ಕೂಡ ಅವರ ನಿರ್ಧಾರಗಳು ಸರಿಯಾಗಿರ್ಲಿಲ್ಲ. ಅಂದ್ರೆ ಯಾರಿಗೂ ಸರಿಯಾಗಿ ನಿರ್ಧಾರವನ್ನ ಕೊಡೋಷ್ಟು ಅವರು ಇರ್ಲಿಲ್ಲ. ಬಟ್ ಬಿಗ್ ಬಾಸ್ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತಾರೆ. ಹಾಗಾಗಿ
ಮತ್ತೆ ಡಿಸ್ಕಸ್ ಮಾಡಿ ಧ್ರುವಂತ್ ಅವ್ರನ್ನ ಹೊರಗೆ ಇಡ್ತಾರೆ. ಹಾಗಾಗಿ ಅಶ್ವಿನಿ ಅವರು ಅಲ್ಲೊಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡ್ತಾರೆ, ಸಾರಿ ಧ್ರುವಂತ್ ಅನ್ನೋದು. ಸೊ ಅಲ್ಲಿ ಸಾರಿ ಅನ್ನೋ ಮಾತೇ ಇಲ್ಲ, ಯಾಕಂದ್ರೆ ಅವ್ರು ಇಬ್ರು ಉಸ್ತುವಾರಿಯಾಗಿ ಚರ್ಚಿಸಿ ಸ್ಪರ್ಧೆಯನ್ನ ಹೊರಗಬೇಕು. ಅವರ ಅಂದ್ರೆ ಮನೆ ವಿಷಯದಲ್ಲಿ ಅವರಿಬ್ರು ಕ್ಲೋಸ್ ಇರ್ಬೋದು ಅಥವಾ ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಇರ್ಬೋದು. ಬಟ್ ಟಾಸ್ಕ್ ಅಂತ ಬಂದಾಗ ಅಲ್ಲಿ ಮತ್ತೆ ಆ ಡ್ರಾಮಾ ಕ್ರಿಯೇಟ್ ಮಾಡೋದು ಅಥವಾ ಧ್ರುವಂತ್ ಅವ್ರ ಮುಂದೆ ನಾನು ಸಿಂಪತಿ ಕ್ರಿಯೇಟ್ ಮಾಡೋದು ಅದು ಎದ್ದು ಕಾಣಿಸ್ತಾ ಇತ್ತು ನಿನ್ನೆ ಅಶ್ವಿನಿ ಅವ್ರದ್ದು. ಸೊ ಹಾಗಾಗಿ ಅಶ್ವಿನಿ ಅವರ ಆ ಒಂದು ಏನಿದೆ ಸಾರಿ ಕೇಳೋದು ಅದು ಬೇಡ ಇತ್ತು. ಅವರೊಬ್ರು ರಾಣಿಯಾಗಿ ಅಂದ್ರೆ ಜವಾಬ್ದಾರಿಯನ್ನು ಕೊಟ್ಟಾಗ ಆ ಜವಾಬ್ದಾರಿಯನ್ನು ನಿಭಾಯಿಸೋದು ಅಶ್ವಿನಿ ಅವರ ಕರ್ತವ್ಯ. ಈಗ ಬೇರೆಯವ್ರಿಗೆ ಫೇವರಿಸಮ್ ಅಂತ ಹೇಳೋರು ಇವರಲ್ಲಿ ಫೇವರಿಸಮ್ ಮಾಡ್ತಿರೋದು ಎಷ್ಟು ಸರಿ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಇನ್ನು ಇವತ್ತಿನ ಟಾಸ್ಕ್ ಅಂತ ಬಂದಾಗ ಗಿಲ್ಲಿ ಅವರು ಆಟ ಆಡ್ತಿದ್ದಾರೆ, ಧನುಷ್ ಅವರು ಆಟ ಆಡ್ತಿದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವರ ಪಾರ್ಟ್ನರ್ ಆಗಿ ರಾಶಿಕಾ ಅವರು ಕಾಣಿಸ್ತಿದ್ದಾರೆ. ಸೊ ಹಾಗಾಗಿ ರಾಶಿಕಾ ಮತ್ತೆ ಗಿಲ್ಲಿ ಏನಾದ್ರು ಪಾರ್ಟ್ನರ್ ಆಗ್ತಿದ್ದಾರೆ, ಯಾಕಂದ್ರೆ ಗಿಲ್ಲಿ ಅವ್ರ ಪರವಾಗಿ ಮಾತಾಡ್ತಿದ್ದಾರೆ ಇಲ್ಲಿ ರಾಶಿಕಾ ಅವರು. ಸೊ ಹಾಗಾಗಿ ರಾಶಿಕಾ ಅವರ ಪಾರ್ಟ್ನರ್ ಗಿಲ್ಲಿ ಆಗಿರ್ಬೋದು. ಸೊ ಆ ತರ ನೋಡಿದ್ರೆ ಇವತ್ತಿನ ಟಾಸ್ಕ್ ಅಲ್ಲಿ ಯಾರು ಕ್ಯಾಪ್ಟನ್ ಆಗ್ಬಹುದು ಆ ಒಂದು ಚಟುವಟಿಕೆ ಇರುತ್ತೆ. ಸೊ ಅಲ್ಲಿ ಧ್ರುವಂತ್ ಅವರು ಟ್ರಿಗರ್ ಮಾಡೋದನ್ನ ನಾವು ನೋಡ್ತಾ ಇದೀವಿ ಗಿಲ್ಲಿ ಅವ್ರಿಗೆ. ಗಿಲ್ಲಿ ಅವ್ರು ಏನಾದ್ರು ಕ್ಯಾಪ್ಟನ್ ಆದ್ರೆ ಮತ್ತೆ ಧ್ರುವಂತ್ ಅವರಿಗೆ ಮುಖಭಂಗನೆ ಆಗ್ಬಹುದು. ಯಾಕಂದ್ರೆ ಧ್ರುವಂತ್ ಮತ್ತೆ ಗಿಲ್ಲಿ ಸಾಕಷ್ಟು ನಿನ್ನೆ ಜಗಳಗಳು ಅಥವಾ ಮಾತಿಗೆ ಮಾತು ಬೆಳೆದು ಸಾಕಷ್ಟು ವಾದ ವಿವಾದಗಳಾಗ್ತಾ ಇತ್ತು. ಸೊ ಹಾಗಾಗಿ ಗಿಲ್ಲಿ ಏನಾದ್ರು ಮತ್ತೆ ಕ್ಯಾಪ್ಟನ್ ಆದ್ರೆ ಅದು ಕೂಡ ಅವ್ರಿಗೆ ಫಿನಾಲಿಗೆ ಹೋಗುವಂತ ಒಂದು ಆಪರ್ಚುನಿಟಿ ಇರುತ್ತೆ. ಸೊ ಹಾಗಾಗಿ ಗಿಲ್ಲಿ ಏನಾದ್ರು ಮತ್ತೆ ಕ್ಯಾಪ್ಟನ್ ಆದ್ರೆ ಧ್ರುವಂತ್ ಅವ್ರಿಗೆ ಅದು ತಡೆಯೋಕ್ ಆಗಲ್ಲ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಕೆಲವೊಂದಿಷ್ಟು ಟ್ರಿಗರ್ ಗಳನ್ನ ಮಾಡೋದಾಗಿರ್ಬೋದು, ಈ ತರ ನಾವು ನೋಡಿದೀವಿ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗ್ಬಹುದು ಅನ್ನೋದನ್ನ ನೋಡ್ಕೊಂಡು ನಾಳೆ ನಿಮ್ಗೆ ಒಂದು ಅಪ್ಡೇಟ್ ಕೊಡ್ತೀನಿ. ಸೊ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.